ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಒಂದ್ ಮೂವಿ ನೋಡೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದ್ ದೊಡ್ಡ ಫಾರೆಸ್ಟ್ ತೋರಿಸ್ತಾರೆ. ಅಲ್ಲಿ ಒಂದ್ ಯಂಗ್ಸ್ ಕಾರ್ ಓಡಿಸ್ಕೊಂಡು ಬರ್ತಾವ್ರೆ. ಢಮ್ ಅಂತ ಸೌಂಡ್ ಆಯ್ತು. ಏನಪ್ಪಾ ಅಂದ್ರೆ ಪಾಪ ಅವ್ರ ಗಾಡಿ ಪಂಚರ್ ಆಗೋಯ್ತೆ. ಶೆಟ್ ಅಂತೇಳಿ ಸೀದಾ ಬ್ಯಾಗ್ ಎತ್ಕೊಂಡು ಹಂಗೆ ನಡ್ಕೊಂಡು ಹೋಯ್ತಾವ್ರೆ. ಹಿಂದ್ಗಡೆಯಿಂದ ಒಂದ್ ದೊಡ್ಡ ಕಾರ್ ಬಂದೈತೆ. ಲೋ ನೋಡ್ಕೊಂಡ್ ಕಣೋ ಅಂತ ಅವನ ಫ್ರೆಂಡ್ ಹೇಳ್ತಾನೆ. ನೋಡ್ರೆ ಪಾಪ ಹುಡುಗಿನ ಇವರು ಗುದ್ಬಿಟ್ಟಿದ್ದಾರೆ. ಹುಡುಗಿಗೆ ಏನಾಯ್ತೋ ಏನೋ ಅಂತೇಳಿ 4 ಜನನು ಸಖತ್ತು ಭಯ ಬೀಳ್ತಾರೆ. ಅದರಲ್ಲಿ ಒಬ್ಬ ಆ ಬ್ಯಾಗ್ ಹತ್ರ ಹೋಯ್ತಾನೆ. ಆ ಬ್ಯಾಗ್ ನ ನೋಡ್ತಾನೆ. ನೋಡಿದ್ರೆ ಫುಲ್ಲು ದುಡ್ಡು ಅದ್ರಲ್ಲಿ. ಸೀದಾ ಬಂದ್ಬಿಟ್ಟು ಮಚಾ ಈ ದುಡ್ಡು ಮಾತ್ರ ನಾವು ಹಂಚ್ಕೊಂಡ್ರೆ ಲೈಫ್ ಟೈಮ್ ಸೆಟ್ಲ್ಮೆಂಟ್ ಕಣೋ, ಆಯ್ತಾ? ಇವ್ ನೆತ್ತಿ ಸೈಡಲ್ಲಿ ಹಾಕ್ಬಿಟ್ಟು ಹೋಗೋಣ ಕಂಡ್ರು, ಬೇಗ ಅಲ್ಲಿ ತಾರಪಲದೆ ಎತ್ತೋ ಗಾಡಿಲಿ ಅಂತ ಹೇಳ್ತಾನೆ. ಸರಿ ಅಂತೇಳಿ ಆ ಹುಡುಗಿನ ಎತ್ತಿ ತಾರಪಲದ ಸುತ್ತಿ ಆ ಟೆಂಪೋಲ್ ಹಾಕ್ತಾರೆ. ಇವ್ರ ಕರ್ಮ ಪೊಲೀಸವರು ಬಂದೇ ಬಿಟ್ರು. ಸೀದಾ ಬಂದ್ರು. ಲೈ ಏನ ಮಾಡ್ತಾ ಇರ ಇಲ್ಲಿ? ಸರಿನಿಲ್ಲ ಸರ್, ಫಾರೆಸ್ಟ್ ಹಂಗೆ ರೌಂಡ್ ಹಾಕೋಣ ಅಂತ ಹೇಳಿದ್ರು ಫ್ರೆಂಡ್, ಅದಕ್ಕೋಸ್ಕರ ಬಂದ್ವಿ ಸರ್. ಹೌದಾ? ಇಲ್ಲೊಂದು ಹುಡುಗಿ ಬಂದು ನೋಡಿದ್ರೆ ಅವಳನ್ನ ಕೈಲೊಂದು ಬ್ಲಾಕ್ ಕಲರ್ ಬ್ಯಾಗ್ ಇಟ್ಕೊಂಡು, ಸರ್ ನಾನು ನೋಡಿಲ್ಲ ಸರ್, ನಮಗೂ ಅದಕ್ಕೇನು ಸಂಬಂಧ ಇಲ್ಲ, ಹಿಂಗೆ ಬಂದ್ವಿ, ಈ ಕಾರ್ ನಿಂತಿತ್ತು, ಸರಿ ಯಾರೋ ಅಡ್ರೆಸ್ ಗಳು ನಿಂತವ್ರ ಅಂತ ನಿಲ್ಲಿಸಿದ್ವಿ ಸರ್. ಓಹೋ ಹೌದಾ, ಇರೋ ನಿನ್ ಗಾಡಿ ನಾನು ಚೆಕ್ ಮಾಡೋಣ ಅಂತ ಹಿಂಗ್ ಚೆಕ್ ಮಾಡಕ್ ಹೋಯ್ತಾರೆ ಪೊಲೀಸವರು. ಹುಡುಗ ಒಬ್ಬ ಗನ್ ಎತ್ಕೊಂಡ್ಬಿಟ್ಟ. ಯೋ ಹೋಗ ಯಾ ಕಡೆ, ನಮ್ ಗಾಡಿ ಏನ್ ಚೆಕ್ ಮಾಡ್ತೀನಿ ನೀನು, ಚೆಕ್ ಮಾಡ್ತಾರೆ ಆಮೇಲೆ ಶೂಟ್ ಮಾಡ್ಬಿಡ್ತೀನಿ ಅಂತ ಹುಡುಗ ಹೇಳ್ತಾವನೆ. ಬಟ್ ಪೊಲೀಸ್ ಅವರು ಕೇಳಲ್ಲ. ಏನೋ ಪೊಲೀಸ್ಗೆ ಗನ್ ಎತ್ತೀಯ ನೀನು, ನಿನಗೆ ಐತೀರಾ ಅಂತೇಳಿ ಹಿಂಗ್ ಮಾತಾಡ್ತಾ ಇರ್ತಾರೆ. ಹುಡುಗ ಅವಸರ ಬಿದ್ದು ಪಾಪ ಪೊಲೀಸ್ ಅವ್ರನ್ನ ಶೂಟ್ ಮಾಡ್ಬಿಡ್ತಾನೆ. ಹಂಗಾರೆ ಪೊಲೀಸ್ ಅವರು ಅಲ್ಲೇ ಸತ್ರು. ಮಚಾ ಬಿಡು ಮಚಾ, 2 ಪ್ರಾಣ ತಾನೆ ಆಗಿದ್ದಾಗ್ಲಿ, ಇಬ್ಬರು ನೇತ್ರ ಅಂತೇಳಿ ಸೀದಾ ಪೊಲೀಸ್ ಅವ್ರನ್ನ ಆ ಹುಡುಗಿ ಬಾಡಿನ 2 ಎತ್ಕೊಂಡೋಗಿ ಒಂದು ರೂಮ್ ಅಲ್ಲಿ ಹಾಕ್ತಾರೆ. ಈ ಕಡೆ ಒಬ್ಬರನ್ನ ತೋರಿಸಿದ್ರು. ಸೋಟು ಬೂಟು ಸೂಪರ್ ಆಗಿರೋ ಕಾರು ಎಲ್ಲ ಎತ್ಕೊಂಡು ಹಂಗೆ ಈ ಕಡೆ ಫಾರೆಸ್ಟ್ ಕಡೆ ಬರ್ತಾವ್ರೆ. ಕೈಯಲ್ಲಿ ಏನೋ ಒಂದು ರೆಡ್ ಕಲರ್ ಬಾಟ್ಲ್ ಇದೆಲ್ಲ, ಅದನ್ನ ಕುಡ್ಕೊಂಡು ಹಂಗೆ ಮುಂದೆ ಬಂದ್ರು. ನೋಡಿದ್ರೆ ಆ ಕಾರು ಅಲ್ಲೇ ಐತೆ. ಸೀದಾ ಕೆಳಗಡೆ ಇಳಿತಾರೆ. ಪೊಲೀಸ್ ಅಲ್ಲಿ ಬ್ಲಡ್ ಬಿದ್ದಿರುತ್ತಲ್ಲ, ಅಲ್ಲಿ ಹೋಯ್ತಾರೆ. ಅದನ್ನ ಎತ್ಕೊಂಡು ಏನೋ ಒಂಥರ ಜಾಮೂನ್ ತರ ನೆಕ್ತಾವ್ರೆ. ಹಂಗೆ ಈ ಕಡೆ ಹುಡುಗರನ್ನ ತೋರಿಸಿದ್ರು. ಹುಡುಗಿನ ಊತಕಕ್ಕೆ ರೆಡಿ ಮಾಡ್ತಾ ಅವ್ರೆ. ಅದ್ರಲ್ಲಿ ಒಬ್ಬ ನಿಂತಿ ಫೋನ್ ಮಾಡಿದ್ದಾರೆ. ರೀ ದುಡ್ಡು ತಗೊಂಡ್ ಬರ್ತಾ ಇರತ್ತಾನೆ ಮಾ, ದುಡ್ಡು ತಗೊಂಡ್ ಬರ್ತೀರಮ್ಮ, ನಮ್ ಕಷ್ಟ ಎಲ್ಲ ತೀರೋಗುತ್ತೆ, ನಮ್ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡ್ತಾವ್ರೆ, ಓಕೆನಾ ಅಂತೇಳಿ ಫೋನ್ ಕಟ್ ಮಾಡ್ಬಿಟ್ಟು ಆ ಹುಡುಗಿನ ಊತಾಕ್ತಾ ಇರ್ಬೇಕು. ಟಕ್ ಅಂತ ಅಲ್ಲಿ ಆ ಸೂಟು ಬೂಟವನು ಬಂದ. ಏನ್ರ ಪ್ಯಾಕಿಂಗ್ ಎಲ್ಲ ಪಕ್ಕಾ ಮಾಡಿದೀರಾ? ಓಕೆ, ಏನಾರ ಮಾಡ್ಕೊಳ್ರಪ್ಪ, ನಿಮ್ ಇಷ್ಟ. ಆ ಹುಡುಗಿ ತಗೊಂಡ್ಬಂದಿದ್ ಬ್ಯಾಗ್ ಮಾತ್ರ ನನಗೆ ಕೊಟ್ಬಿಡ್ತೀರಾ ಪ್ಲೀಸ್ ಅಂತ ಕೇಳ್ತಾವನೆ. ಆ ಕಡೆಯಿಂದ ಒಬ್ಬ ಮಚಾ ಪೈಸಾ ಒಂಥರ ಜೋಬಲ್ ಏನೇ ಚೆಕ್ ಮಾಡು ಅಂತ ಹೇಳಿದ ತಕ್ಷಣ ಒಬ್ಬ ಹೋಗಿ ಚೆಕ್ ಮಾಡ್ತಾನೆ. ಲೋ ನನ್ ಜೋಬಲ್ ಎಲ್ಲ ಏನಿಲ್ಲ ಕಂಡ್ರು, ಆಯ್ತಾ ಪ್ಲೀಸ್ ಆ ಬ್ಯಾಗ್ ಕೊಟ್ಬಿಡ್ರಿ, ನಾನು ಹೊಂಟೋಯ್ತೀನಿ, ನೀವ್ ಏನಾರ ಮಾಡ್ಕೊಡ್ರಿ, ನನಗೆ ಬೇಕಾಗಿಲ್ಲ ಅಂತ ಸೂಟು ಬೂಟವನು ಹೇಳ್ದ. ಬಟ್ ಹುಡುಗರು ಕೇಳಿಲ್ಲ. ಮಚಾ ಕರ್ಕೊಂಡೋಗಿ ಇವನು ಕಟ್ಟಾಗ ಒಳಗಡೆ ಫುಲ್ ರಿಪೇರಿ ಮಾಡೋಣ ಇವನಿಗೆ ಅಂತ ಒಬ್ಬ ಹೇಳ್ತಾವನೆ. ಸರಿ ಮಚಾ ಅಂತೇಳಿ 3 ಜನ ಅವನ್ನ ಕರ್ಕೊಂಡೋಗಿ ಕಟ್ಟಾಕ್ತಾರೆ. ಇನ್ನೊಂದಿಬ್ರು ಅಲ್ಲಿ ಫಾರೆಸ್ಟ್ ಅಲ್ಲಿ ಒಂಥರ ಸೌಂಡ್ ಆಗ್ತಾ ಇದೆ, ಯಾರೋ ಬಂದಿರತಾರ. ಅಲ್ಲೋಗಿ ಹುಡುಕ್ತಾರೆ. ಇವರು ಬಂದು ಕಟ್ಟಾಕ್ಬಿಟ್ಟು ಆಚೆ ಬಂದ್ರು. ಒಂದ್ ಅಂಕಲ್ ನ ಕರ್ಕೊಂಡ್ ಬಂದವ್ರೆ. ಅವನೇ ತಲೆ ಮೇಲೆ ಏನೋ ಹಾಕೊಂಡವನೆ. ಯೋ ಯಾರಯ್ಯ ನೀನು ಅಂತ ಹುಡುಗರು ಕೇಳ್ತಾರೆ. ಆ ಅಂಕಲ್, ಸರ್ ನಾನು ಇಲ್ಲಿ ಬೇಟಾಡಕ್ ಬಂದೆ ಸರ್, ಏನು ಸಿಕ್ಕಿಲ್ಲ, ಆ ಫೀಲಿಂಗ್ ಅಲ್ಲಿ ಇದ್ದೀನಿ. ಏನೋ ಫೀಲಿಂಗ್ ಇದೆಲ್ಲ ನೋಡ್ದ ನೀನು? ಸರ್ ನನ್ ಇದೆಲ್ಲ ಗೊತ್ತಾಗೂ ಇಲ್ಲ, ನಂಗೆ ಬೇಕಾಗೂ ಇಲ್ಲ, ನನ್ಗೇನಕ್ಕೆ, ನನ್ ಬಿಟ್ರೆ ಫಸ್ಟ್ ನಾನು ಮನೆಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾವನೆ. ಬಟ್ ಒಬ್ಬ ಅದ್ರಲ್ಲಿ ಮಚಾ ಅವ್ನು ಹೇಳ್ಬಿಡ್ತಾನೆ, ಶೂಟ್ ಮಾಡ್ಬಿಡವನ್ನ. ಇವ್ನ ಹೆಂಗೋ ನಾನು ಶೂಟ್ ಮಾಡ್ಲಿ, ನಾನು ಸಾಯಿಸಲ್ಲ ಕಣ ಮಚಾ ಅಂತ ಹೇಳ್ತಾವನೆ. ಫ್ರೆಂಡ್ ಅವನ ತಲೆಗೆ ಗನ್ನಿಕ್ಬಿಟ್ಟ. ಅವನ್ನ ಶೂಟ್ ಮಾಡಿ ಸಾಯಿಸ್ತೀಯಾ ಇಲ್ಲ ನೀನ್ ಸಾಯ್ತೀಯಾ ಅನ್ಬಿಟ್ಟು. ಹುಡುಗನ್ಗೆ ಬೇರೆ ವಿಧಿ ಇಲ್ಲ, ಪಾಪ ಅವನ್ನ ಶೂಟ್ ಮಾಡ್ಬಿಟ್ಟ. ಅವ್ನ ಮನಸ್ಸು ಒಂಥರ ಗಿಲ್ಟಿ ಫೀಲ್ ಆಗೋಯ್ತು. ಅಯ್ಯೋ ನಾನು ಒಬ್ಬನ ಕೊಲೆ ಮಾಡ್ದನಲ್ಲ ಅಂತ. ಈ ಕಡೆ ಸೂಟು ಬೂಟನ ತೋರಿಸ್ತಾರೆ. ಯೋ ನೀನ್ ಯಾರಯ್ಯ ನೀನು, ಏನಕ್ಕೆ ಇಲ್ಲಿ ಬಂದೆ ನೀನು? ತಿರ್ಗಾ ಹೇಳ್ತಾನ ಅವನು. ನೋಡ್ರ ನಿಮ್ಗೆ ಇನ್ನೊಂದು ವಾರ್ನಿಂಗ್ ಕೊಡ್ತೀನಿ, ಆ ಬ್ಯಾಗ್ ಮಾತ್ರ ನನ್ನ ಕೊಟ್ಬಿಡ್ರಿ ಆಯ್ತಾ, ಇಲ್ಲ ಅಂದ್ರೆ ಆಮೇಲೆ ಏನಾಗುತ್ತೋ ಗೊತ್ತಿಲ್ಲಪ್ಪ ಅಂತ ಹಂಗೆ ಮಾರಾಡ್ತಾವನೆ. ಆಚ ಕಡೆ ಹುಡುಗ ಒಬ್ಬ ಗುಂಡಿ ಹೊಡಿತಾವನೆ. ಪಾಪ ಅವನಿಗೆ ದುಡ್ಡು ಪ್ರಾಬ್ಲಮ್, ಅದಕ್ಕಾಗಿ ಇವ್ರು ಹೇಳಿದ ಕೆಲಸ ಎಲ್ಲ ಮಾಡ್ತಾನೆ. ತುಂಬಾ ಒಳ್ಳೆಯವನು. ಟಕ್ಕಂತ ಸೂಟು ಬಿಟ್ಟು, ಏನಲ್ಲಿ ನಿನ್ ಮನಸಾಕ್ಷಿ ಇದೆ ನಿನಗೆ? ಒಂದು ವೇಷ ಬಂದಿನ ಜೊತೆ ಕರ್ಕೊಂಡು ಹೋದೆ, ಏನ್ ಬೇಕೋ ಅದ್ ಮಾಡ್ಕೊಂಡೆ, ಅವಳು ದುಡ್ಡು ಕೇಳಿ ತಪ್ಪನ, ಅವಳನ್ನ ಏನ್ ಮಾಡ್ದೆ ನೀನು? ಹೌದು, ತುಂಡ ಕತ್ತರಿಸಿ ಅವಳನ್ನ ಬಿಸಾಕ್ದಲ್ಲ, ಇದ್ ನ್ಯಾಯನ ಅಂತ ಸೂಟು ಬಿಟ್ಟು ಅವ್ನು ಕೇಳ್ತಾವನೆ. ಅವ್ರ ಫ್ರೆಂಡ್ಸ್ಗೆ ಗೊತ್ತಿಲ್ಲ ಮ್ಯಾಟ್ರ್ ಇದು. ಅವರು ಏನೋ ಮಚಾ ಅವ ಹೇಳದ್ ನಿಜ, ನಾನು ಅಷ್ಟೊಂದು ಸೈಕೋನ ನೀನು ಅಂತ ಕೇಳ್ತಾವ್ರೆ. ಮಚಾ ಅದೇನೋ ಗೊತ್ತಿಲ್ಲದೆ ಆಗೋಯ್ಕೋಣ, ಬಿಡ್ರೋ ಅದನ್ನ, ಇವ್ನೇನ ಮಾರಾಡಿ ನಮ್ ತಲೆ ಕೆಡ್ಸನ್ ಮಚಾ, ದುಡ್ಡು ಮುಖ್ಯ ಕಣೋ ಅಂತ ತಿರ್ಗಾ ಅವ್ನು ಸ್ವಲ್ಪ ದಬಾಯಿಸ್ತಾನ ಹುಡುಗರ್ನ. ಇವಾಗ ಒಬ್ಬನ ಶೂಟ್ ಮಾಡೋದ್ನಲ್ಲ, ಅವನಿಗೆ ಫುಲ್ ಫೀಲಿಂಗ್, ಥೂ ನನ್ನ ಕೈಯಿಂದ ಒಬ್ಬನ ಕೊಲೆ ಮಾಡ್ಬಿಟ್ನ ಅಂತೇಳಿ ಗನ್ ತಗೊಂಡು ರೂಮ್ ಓಡೆ ಬರ್ತಾನೆ. ಲೇ ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಕೈಲೇ ಒಬ್ಬನ ಸಾಯಿಸಕ್ ಹೇಳ್ತೀಯ ಅಂತವನ ನಾನು ಅಂತೇಳಿ ಅವನಿಗೆ ಗನ್ ತೋರಿಸ್ತಾವನೆ. ಇನ್ನ ಸೂಟ್ ಒಬ್ಬಟ್ಟು ಹೇಳಿದ ಮಾತಿಗೆ ಇಬ್ರು ಹುಡುಗರಿಗೂ ಭಯ ಆಯ್ತು ಸ್ವಲ್ಪ, ಇವನು ಸೈಕೋನೇ ಇರಬೇಕು ಅಂತ. 3 ಜನ ಸೇರಿ ಅವನ್ನ ಢಮಾರ್ ಅಂತ ಹೊಡೆದ್ರು. ಹಂಗೆ ಅವನು ಕೆಳಗಡೆ ಬಿದ್ದ. ಅದೇ ದುಡ್ಡು ಪ್ರಾಬ್ಲಮ್ ಇದೆಯಲ್ಲ, ಅವನ ಕೈಯಲ್ಲಿ ದುಡ್ಡು ಕೊಟ್ಟಿದ್ದಾರೆ. ಮಚಾ ಇದು ತಗೊಂಡಾಗ ಊತಾಕ್ಬಿಡು, ನಾವೆಲ್ಲ ಹೋಗ್ಬೇಕಾರೆ 3 ಜನ ಶೇರ್ ಮಾಡ್ಕೊಳ್ಳೋಣ, ಈ ನನ್ನ ಮಗನ ಇಲ್ಲೇ ಓಡ ಸಾಯಿಸ್ಬಿಡೋಣ ಅಂತ ಇನ್ನ 3 ಜನ ಹೇಳ್ತಾವ್ರೆ. ಮಚ್ಚಾ ಇವನ್ನ ಶೂಟ್ ಮಾಡಿ ಸಾಯಿಸ ಅವನ ಹಿಡ್ಕೊಂಡಿ ಅಂತ ಹೇಳಿದ ತಕ್ಷಣ ಸೂಟು ಬೂಟ್ನ ಢಮ್ ಅಂತ ಶೂಟ್ ಮಾಡ್ಬಿಡ್ತಾರೆ. ಸೂಟು ಬೂಟು ಹಂಗೆ ಕೆಳಗಡೆ ಬಿದ್ದ. ಈ ಕಡೆ ದುಡ್ಡು ಪ್ರಾಬ್ಲಮ್ ಇರೋನು ಆ ದುಡ್ಡನ್ನ ತಗೊಂಡೋಗಿ ಅಲ್ಲೊಂದು ಮರದ್ದು ಗುಹೆ ತರ ಇರುತ್ತೆ, ಅದರಲ್ಲಿ ದುಡ್ಡನ್ನ ಬಚ್ಚಿಕ್ತಾನೆ. ಈ ಕಡೆ ಹೊಡೆದ್ರಲ್ಲ ಟಕ್ಕಂತ ಅವನು ಕಂಡ್ಬಿಟ್ಟ. ಲೋ ಎಂತ ಕ್ಲೋಸ್ ಫ್ರೆಂಡ್ ನಾವು, ನನ್ನೇ ಹೊಡೆದ್ರಲ್ಲ ನೀವು ಅಂತ ಅನ್ಕೊಂಡು ಸೀದಾ ಬತ್ತಾವನೆ ಒಂದು ಕಡ್ಡಿ ಕೈಲಿ ಇಟ್ಕೊಂಡು. ಇವನು ದುಡ್ಡನ್ನ ಬಚ್ಚಿಕ್ದ. ಸೀದಾ ಹಂಗೆ ಬರ್ತಾವನ್ ಮನೆ ಕಡೆಗೆ. ಆದ್ರೆ ಆ ಸೈಕೋ ಎದ್ದು ಆಚೆ ಬಂದ್ಬಿಡದ. ಸೀದಾ ಅದೇ ಇವಾಗ ದುಡ್ಡು ಬಚ್ಚಿಕ್ಕದ್ನಲ್ಲ ಅವನ ಹತ್ರ ಬಂದ್ಬಿಟ್ಟಿದ್ದಾನೆ.
ದುಡ್ಡೆಲ್ಲೋ ಅಂತ ಮಚ್ಚಿ ತೋರ್ಸಿನ್ ಮಚ್ಚಿ, ಅದಕ್ಕೆ ಯಾಕೋ ನನ್ನ ಕೊಲೆ ಮಾಡಕ್ ಬತ್ತೀಯಾ, ಬಾರ ಇಲ್ಲಿ ಅನ್ಬಿಟ್ಟು ಕರ್ಕೊಂಡು ಜಾಡ್ತಾನೆ. ಅಲ್ಲೊಂದು ಟ್ರ್ಯಾಪ್ ಇರುತ್ತೆ, ಯಾಕಂದ್ರೆ ಫಸ್ಟೇ ಫಾರೆಸ್ಟ್. ಆ ಟ್ರ್ಯಾಪ್ ಅಲ್ಲಿ ಕಾಲಿಕ್ಕಿದ ತಕ್ಷಣ ಸೈಕೋಗೆ ಕಾಲ್ ತಗೊಳಕಂತು ಹಂಗೆ ಅಲ್ಲಿ ಕೆಳಗಡೆ ಬಿದ್ದ. ಈ ಕಡೆ ಇವರೆಲ್ಲ ಮಾರಾಡ್ಕೊಂತ ಇದಾರೆ. ಮಚ ಏನ್ ಮಾಡೋಣ ನಡಿ ಹೋಗೋಣ ಅಂತೇಳಿ ಆ ಸೈಕೋನು ಟ್ರ್ಯಾಪ್ ನ ಓಪನ್ ಮಾಡ್ಕೊಂಡು ಆಚೆ ಬಂದ್ಬಿಡ್ತದೆ. ಆ 3 ಜನ ಫ್ರೆಂಡ್ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಬರ್ತಾವ್ರೆ. ಟಕ್ ಅಂತ ಅಲ್ಲಿ ಸೂಟು ಬೂಟು ಎದ್ದ ಮೇಲ್ಗಡೆ. ಹಂಗಾರೆ ಇವನು ಶೂಟ್ ಮಾಡಿದ್ದು ಇವನಿಗೆ ಸಾವೇ ಇಲ್ಲ ಗುರು. ನೋಡೋಣ ಬನ್ನಿ. ನೋಡ್ರ ಆ ದುಡ್ಡನ್ನ ಆ ಸೈಕೋ ನಿಮ್ಮ ಹತ್ರ ಬಿಡಲ್ಲ ಆಯ್ತಾ, ಅವನ್ನ ಕೊಲೆ ಮಾಡಬಿಡ್ರಿ, ದುಡ್ಡು 3 ಜನ ಹಂಚ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ರಿ ಲೈಫ್ ನ ಅಂತ ಸೂಟು ಬೂಟು ಆ 3 ಜನಕ್ಕೆ ಹೇಳ್ತಾ ಇದೆ. ಓಕೆ ಸರ್, ನೀವ್ ಹೇಳ್ದಂಗೆ ಮಾಡ್ಬಿಡ್ತೀವಿ ಬಿಡಿ, ಹೆಂಗೋ ನಮ್ಗೆ ಸ್ವಲ್ಪ ಹೇಳ್ಕೊಡಕಾರೋ ನೀವೊಬ್ರು ಇದಿರಲ್ಲ ಅಂತೇಳಿ ಹುಡುಗರು ಅವ್ನ ಫ್ರೆಂಡ್ ನಾನೇ ಸಾಯ್ಸಕ್ಕೆ ರೆಡಿ ಆಯ್ತಾರೆ. ಎಷ್ಟು 3 ಜನ ಹುಡ್ಕೊಂಡು ಬರ್ತಾವ್ರೆ ಸೂಟು ಬೂಟ್ನ. ಎಲ್ಲೋ ಇದೆಯಾ ಅನ್ಕೊಂಡು ಸೂಟು ಬೂಟು ಒಂದ್ ಕೋಲ್ ತಗೊಂಡು ನಡ್ಕೊಂಡ್ ಬರ್ತಾವನೆ. ಠಮಾರ್ ಅಂತ ಶೂಟ್ ಆಯ್ತು. ಓಕೆ, ಸೂಟು ಬೂಟು ಇಬ್ಬರನ್ನ ಶೂಟ್ ಮಾಡ್ಬಿಟ್ಟ. ಇನ್ನೊಬ್ಬ ಇದ್ದಾನೆ ಕೂದ್ಲು ಬಿಟ್ಟಿರೋನು, ಅವನು ಹಂಗೆ ಮಾಡಿ ಆ ಗ್ಯಾಪ್ ಅಲ್ಲಿ ನಿಂತ್ಕೊಂಡು ಏನೋ ಮಚ್ಚ ನನಗೆ ಮೋಸ ಮಾಡಕ್ ನೋಡ್ತೀಯಾ ಅಂತೇಳಿ ಅವನನ್ನು ಶೂಟ್ ಮಾಡ್ತಾನೆ. ಇನ್ನೊಬ್ಬನಿಗೂ ಶೂಟ್ ಮಾಡಿರ್ತಾನೆ, ಬಟ್ ಅವನು ಸತ್ತಿರಲ್ಲ. ಹಂಗೆ ದುಡ್ಡು ತಗೊಂಡ್ ಬರ್ತಾವನೆ. ಅವನ ಕಣ್ಣಿಗೆ ಎಲ್ಲಾ ಫ್ರೆಂಡ್ಸು ಕಾಣಿಸ್ತಾವ್ರೆ. ಲೋ ಯಾಕ್ರೋ ಹಿಂಗ್ ಮಾಡ್ಕೊಂತ ಇದೀರಾ, ನಾವೆಲ್ಲ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಕಂಡ್ರು, ಈ ದುಡ್ಡುಗೋಸ್ಕರ ನಮ್ಮ ಮಚ್ಚ ಹಿಂಗ್ ಮಾಡ್ತಾ ಇದೀಯಾ, ತಗೊಳ್ಳೋ ದುಡ್ಡು ಅಂತ ಎತ್ಕೊಂಡ್ ಬರ್ತಾವನೆ. ಅವನ ಕಣ್ಣಿಗೆ ಹಿಂದ್ಗಡೆ ಸೂಟು ಬೂಟು ಬಂದಿಂಗ್ ಹೋಯ್ತಾರೆ. ಅವನಿಗೊಂಥರ ಭಯ ಆಗುತ್ತೆ, ಬ್ಯಾಗ್ ಅಲ್ಲೇ ಬಿಸಾಕ್ಬಿಡ್ತಾನೆ. ನನ್ನೇ ಯಾಮ್ ಮಾಡ್ತೀಯಾನೋ ಅಂತೇಳಿ ಸೈಕೋ ಅವನ್ನ ಢಮಾಲ್ ಅಂತ ಶೂಟ್ ಮಾಡ್ಬಿಡ್ತು. ಈ ಕಡೆ ದುಡ್ಡು ಪ್ರಾಬ್ಲಮ್ ಇರೋನು ಸೈಕೋ ಇಬ್ಬರಿದ್ದಾರೆ. ಯಾಕಂದ್ರೆ ಶೂಟ್ ಮಾಡಿ ಯಾರು ಸತ್ತೋಗ್ತಾ ಇಲ್ಲ, ಹಂಗೆ ಎದ್ದಿ ಬರ್ತಾವ್ರೆ. ಸರಿ ಅಂತೇಳಿ ದುಡ್ಡುಗೆ ಪ್ರಾಬ್ಲಮ್ ಇರೋನು ಸೈಕೋ ಇಬ್ರು ಮುಂದೆ ನಿಂತ್ಕೊಂಡ್ರು. ಸೈಕೋ ಕೈಯಲ್ಲಿ ಗನ್ ಇಲ್ಲ, ದುಡ್ಡಿಗೆ ಪ್ರಾಬ್ಲಮ್ ಇದೆಯಲ್ಲ ಅವನ ಕೈಯಲ್ಲಿ ಗನ್ ಇದೆ. ಈ ಕಡೆ ಸೂಟು ಬೂಟು ಒಬ್ಬ ಬಿದ್ದವನೆ. ಅವನು ಹೊಟ್ಟೆಯಿಂದ ಬ್ಲಡ್ ಎಳೆದಿ ಅದೇ ಚಿಕ್ಕ ಬಾಟ್ಲಲ್ಲಿ ಹಾಕೊಂತವನೆ. ಢಮಾರ್ ಅಂತ ಸೌಂಡ್ ಕೇಳಿಸ್ತು. ಆ ಸೂಟು ಬೂಟನು ಆ ಟಾನಿಕ್ ನ ಕುಡ್ಕೊಂಡ. ಸೈಕೋ ಸತ್ತೋದ. ದುಡ್ಡಿಗೆ ಪ್ರಾಬ್ಲಮ್ ಇರೋ ಮುಂದ್ಗಡೆ ಬಂದು ನಮ್ ಸೂಟು ಬೂಟು ನಿಂತ್ಕೊಂಡ. ಏನಾ ಲೈ, ಈ ದುಡ್ಡು ನಂದೆ, ಆ ಹುಡುಗಿನೂ ನಂದೆ, ಆ ಪೊಲೀಸು ನಂದೆ, ಎಲ್ಲ ನಂದೇ ಕಣ ಪ್ಲಾನ್. ನನಗೆ ರಕ್ತ ಅಂದ್ರೆ ತುಂಬಾ ಇಷ್ಟ, ಅದಕ್ಕಾಗಿ ಅವಾಗ ಈ ತರ ಗೇಮ್ ಆಡ್ತಾ ಇರ್ತೀನಪ್ಪ ಅಂತೇಳಿ ಇವನ್ ಕೈಲಿರೋ ರಕ್ತ ಸ್ವಲ್ಪ ಆ ದುಡ್ಡು ಆಸೆ ಇದೆಯಲ್ಲ ಅವನು ಕೊಡ್ತಾನೆ. ಆಸೆ ಇಲ್ಲ ಪಾಪ ಅವನಿಗೆ ಪ್ರಾಬ್ಲಮ್. ಅವನು ಹಂಗೆ ರಕ್ತನ ಕುಡ್ದ. ತಿರ್ಗಾ ಸೂಟು ಬೂಟು ಅದೇ ರೋಡ್ಗೆ ಹೋಗಿ ಅದೇ ಕಾರಲ್ಲಿ ಬ್ಯಾನೆಟ್ ಮೇಲೆ ಆ ದುಡ್ಡನ್ನ ಇಡ್ತಾನೆ. ತಿರ್ಗಾ ಆ ಕಡೆಯಿಂದ 2 ಕಾರ್ ಬಂತು. ಮಚಾ ದುಡ್ಡು ಬ್ಯಾಕ್ ಕಣೋ ಅಂತ ಹೇಳ್ತಾವ್ರೆ. ಟಕ್ ಅಂತ ಅಲ್ಲ ಹಂಗೆ ಸೀನ್ ಕಟ್ ಆಯ್ತು. ಮೂವಿನೂ ಕಟ್ಟಾಗೋಯ್ತು, ಮೂವಿನೂ ಮುಗಿದೋಯ್ತು. ಮೂವಿ ಹೆಂಗಿತ್ತು, ಚೆನ್ನಾಗಿತ್ತಾ ಚೆನ್ನಾಗಿಲ್ವಾ ಅದಾರು ಹೇಳಿ, ಏನೋ ಒಂದು ಹೇಳಿ. ಯಾಕಂದ್ರೆ ಕಮೆಂಟ್ ಮೂಲಕವಾದ್ರೂ ನಾವು ಮಾತನಾಡೋಣ ಸ್ನೇಹಿತರೆ. ಟಾಟಾ.